Hello and welcome to Mustaq Kunnur Academy. Dear ಡಿಪ್ಲೊಮಾ ಮೆಕ್ಯಾನಿಕಲ್ ಬ್ರಾಂಚ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 CME ಇದರದ್ದು ಪಾಸಿಂಗ್ ಪ್ಯಾಕೇಜ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಪಾಸಿಂಗ್ ಪ್ಯಾಕೇಜಲ್ಲಿ ನಾನು ಮಾಡೆಲ್ ಕ್ವಶನ್ ಪೇಪರ್ಲಿಂದ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. 10 ಮಾರ್ಕ್ಸ್ ಕ್ವಶನ್ ಆಯಿತು, 5 ಮಾರ್ಕ್ಸ್ ಕ್ವಶನ್ಸ್ ಆಯಿತು ಮತ್ತು 3 ಮಾರ್ಕ್ಸ್ ಕ್ವಶನ್, ಎಲ್ಲ ಸೆಕ್ಷನ್ ನಾನು ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ಈ ವಿಡಿಯೋ ಕೊನೆ ತನಕ ನೋಡಿದರೆ ನಿಮಗೆ ಡೆಫಿನೆಟ್ ಆಗಿ ಇದು ಹೆಲ್ಪ್ ಆಗುತ್ತೆ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಹೈಪ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತು ಎಲ್ಲ ಇದೇ ರೀತಿ ಪಾಸಿಂಗ್ ಪ್ಯಾಕೇಜ್ಗಾಗಿ ಇನ್ ಫ್ಯೂಚರ್ ಸಲುವಾಗಿ ನಮ್ಮ ಚಾನಲನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ. ಲೆಟ್ ಸ್ಟಾರ್ಟ್ ದಿಸ್. ಕೊನೆ ತನಕ ನೋಡಿದರೆ ನಿಮಗೆ ಕಂಪ್ಲೀಟ್ ಆಗಿ ಒಂದು ಪಿಕ್ಚರ್ ಸಿಗುತ್ತೆ. ನಾನು 1 by 1 ಟಾಪಿಕ್ ವೈಸ್ ಕ್ವಶನ್ಸನ್ನು ಹೇಳ್ತಾ ಹೋಗ್ತೀನಿ, ನೀವು ನೋಡಬಹುದು. ಫಸ್ಟ್, ಹೀಟ್ ಟ್ರೀಟ್ಮೆಂಟ್ ಮೇಲೆ 10 ಮಾರ್ಕ್ಸ್ ಕ್ವಶನ್ 2 ಟೈಮ್ಸ್ ರಿಪೀಟ್ ಆಗಿದೆ. ನೋಡ್ಬೋದು ಇಲ್ಲೇ 10 ಮಾರ್ಕ್ಸ್ ಕ್ವಶನ್ಸ್ ಏನಂದರೆ, ವಿಚ್ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ ಎನ್ಶೋರ್ಸ್ ಬೋತ್ ಸ್ಟ್ರೆಂತ್ ಆ್ಯಂಡ್ ಸರ್ಫೇಸ್ ಹಾರ್ಡ್ನೆಸ್ ಫಾರ್ ಎಂಜಿನ್ ಕಾಂಪೋನೆಂಟ್ಸ್. ಜಸ್ಟಿಫೈ ಆನ್ಸರ್, ದಟ್ ಈಸ್ ಫಾರ್ 10 ಮಾರ್ಕ್ಸ್. ದೆನ್ ಅಗೇನ್, ವಿಚ್ ಹೀಟ್ ಟ್ರೀಟ್ಮೆಂಟ್ ಈಸ್ ಸೂಟೇಬಲ್ ಫಾರ್ ದಿ ಶಾಫ್ಟ್, ಇದು ಕೂಡ ಕೇಳಿದ್ದಾರೆ. ಪ್ರಿನ್ಸಿಪಲ್ ಪ್ರೊಸೆಸ್ ಆ್ಯಂಡ್ ಬೆನಿಫಿಟ್ಸ್, ಟೋಟಲ್ 10 ಮಾರ್ಕ್ಸ್. ಅಂದರೆ ಹೀಟ್ ಟ್ರೀಟ್ಮೆಂಟ್ ಮೇಲೆ 10 ಮಾರ್ಕ್ಸದ್ದು 2 ಕ್ವಶನ್ಸನ್ನು ಕೇಳಿದ್ದಾರೆ. ಅಂದರೆ 10 ಮಾರ್ಕ್ಸ್ ಈ ಕ್ವಶನ್ ರಿಪೀಟ್ ಆಗುವ ಪಾಸಿಬಿಲಿಟಿ ಬಹಳಷ್ಟಿದೆ. ನಂತರ ಕಾಸ್ಟಿಂಗ್ ಮೇಲೆ, ಕಾಸ್ಟಿಂಗ್ ಕಂಪ್ನಿ ಫೇಸಸ್ ಡೈಮೆನ್ಷನಲ್ ಇನ್ಅಕ್ಯುರಸಿ ಇನ್ ಪ್ರಾಡಕ್ಟ್. ಹೌ ವುಡ್ ಪ್ರಾಪರ್ ಸೆಲೆಕ್ಷನ್ ಆಫ್ ಅ ಪ್ಯಾಟರ್ನ್ ಮಟೀರಿಯಲ್ ಆ್ಯಂಡ್ ಅಲೌನ್ಸ್ ಸಾಲ್ವ್ ದಿಸ್ ಇಶ್ಯೂ. ಜಸ್ಟಿಫೈ ವಿತ್ ಎಕ್ಸಾಂಪಲ್. ಐಡೆಂಟಿಫೈ ದಿ ಡಿಫೆಕ್ಟ್ಸ್ ಇನ್ ದಿ ಕಾಸ್ಟಿಂಗ್. ಕಾಸ್ಟಿಂಗ್ ರಿಲೇಟೆಡ್ 2 ಕ್ವಶನ್ಸನ್ನು ಕೇಳಿದ್ದಾರೆ. ದಟ್ ಈಸ್ ಈಚ್ ಫಾರ್ 10 ಮಾರ್ಕ್ಸ್. ಇದು ಕೂಡ ರಿಪೀಟ್ ಆಗುವ ಪಾಸಿಬಿಲಿಟಿ ಇದೆ. ನಂತರ ಶೀಟ್ ಮೆಟಲ್ ಮೇಲೆ, ಶೀಟ್ ಮೆಟಲ್ ಟಾಪಿಕ್ ಮೇಲೆ ಟೋಟಲ್ ಇಲ್ಲಿ 3 ಕ್ವಶನ್ಸನ್ನು ಕೇಳಿದ್ದಾರೆ. ಆ ಕ್ವಶನ್ಸಲ್ಲಿ ಫಸ್ಟ್ ಕ್ವಶನ್, ವಿಚ್ ಶೀಟ್ ಮೆಟಲ್ ಆಪರೇಷನ್ ಆ್ಯಂಡ್ ಗೇಜ್ ಆರ್ ಸೂಟೇಬಲ್ ಫಾರ್ ದಿ ಕಾರ್ ಬಾಡಿ ಪ್ಯಾನಲ್. ದಿಸ್ ಇಸ್ ಫಾರ್ 10 ಮಾರ್ಕ್ಸ್. ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಸಜೆಸ್ಟ್ ದಿ ಸೂಟೇಬಲ್ ಮಟೀರಿಯಲ್ ಗೇಜ್ ಆ್ಯಂಡ್ ಶೀಟ್ ಮೆಟಲ್ ಫಾರ್ ದಿ ಏರ್ಕ್ರಾಫ್ಟ್ ಬಾಡಿ ಅಂತ ಕೇಳಿದ್ದಾರೆ. ಅದೇ ರೀತಿ ವಿಚ್ ಪ್ರೆಸ್ ಆಪರೇಷನ್ ಬೆಸ್ಟ್ ಸೂಟ್ ಫಾರ್ ದಿ ಮಾಸ್ ಪ್ರೊಡ್ಯೂಸಿಂಗ್ ವಾಷರ್ಸ್, ಎಕ್ಸ್ಪ್ಲೇನ್ ವಿತ್ ಪ್ರೊಸೆಸ್ ಆ್ಯಂಡ್ ರೀಸನ್ಸ್. ಟೋಟಲ್ 3 ಕ್ವಶನ್ಸ್ ಕೇಳಿದ್ದಾರೆ. ದಿಸ್ ಈಸ್ ಫಾರ್ 10 ಮಾರ್ಕ್ಸ್. ಅಂದರೆ ಇವೇ ಕ್ವಶನ್ಸ್ ರಿಪೀಟ್ ಆಗೋ ಪಾಸಿಬಿಲಿಟಿ ಕೂಡ ಇರುತ್ತೆ. ಡ್ರಿಲ್ಲಿಂಗ್ ಆ್ಯಂಡ್ ಟೂಲ್ಸ್ ಮೇಲೆ, ಡ್ರಿಲ್ಲಿಂಗ್ ಆ್ಯಂಡ್ ಟೂಲ್ಸ್ ಮೇಲೆ 2 ಕ್ವಶನ್ಸನ್ನು ಕೇಳಿದ್ದಾರೆ. ಆಪರೇಷನ್ಸ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಆನ್ ಡ್ರಿಲ್ಲಿಂಗ್ ಮಷೀನ್ ವಿತ್ ಸ್ಕೆಚ್, 10 ಮಾರ್ಕ್ಸ್. ವಿತ್ ಸ್ಕೆಚ್ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ದೆನ್ ನ್ಯೂಮನ್ಕ್ಲೇಚರ್ ಆಫ್ ಟ್ವಿಸ್ಟ್ ಡ್ರಿಲ್ ಆ್ಯಂಡ್ ಇಟ್ಸ್ ಸಿಗ್ನಿಫಿಕೆನ್ಸ್ ಆಪರೇಷನ್, ಇದು ಕೂಡ 10 ಮಾರ್ಕ್ಸ್ ಇದೆ. 2 ಕ್ವಶನ್ಸ್ ಕೇಳಿದ್ದಾರೆ. ಲೇತ್ ಆಪರೇಷನ್ ಮೇಲೆ ನೋಡಿದಾಗ ನಾವು ಅಗೇನ್ 10 ಮಾರ್ಕ್ಸ್ 2 ಕ್ವಶನ್ಸ್ ಇದ್ದಾವೆ. ಇವೇ ಕ್ವಶನ್ಸ್ ಪದೇ ಪದೇ ರಿಪೀಟ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಕಾಂಪೋನೆಂಟ್ಸ್ ರಿಕ್ವೈರ್ಡ್ ಎಕ್ಸ್ಟರ್ನಲ್ ಥ್ರೆಡ್ಸ್ ಆನ್ ಸ್ಟೀಲ್ ರಾಡ್. ಡಿಸ್ಕ್ರೈಬ್ ಹೌ ಥ್ರೆಡ್ ಕಟಿಂಗ್ ಈಸ್ ಡನ್ ಆನ್ ಲೇತ್ ಆ್ಯಂಡ್ ಮೆನ್ಷನ್ ಪ್ರಿಕಾಷನ್ಸ್ ಟು ಬಿ ಟೇಕನ್. 10 ಮಾರ್ಕ್ಸಿಗೆ 1 ಟೈಮ್ ರಿಪೀಟ್ ಆಗಿದೆ. ಅದೇ ರೀತಿ ಕ್ಲಾಸಿಫಿಕೇಶನ್ ಆಫ್ ಲೇತ್ ಮಷೀನ್ಸ್, ಇದು ಕೂಡ 10 ಮಾರ್ಕ್ಸಿಗೆ ಇಲ್ಲೇ ರಿಪೀಟ್ ಆಗಿದೆ. ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ 1 ಕ್ವಶನ್ಸನ್ನು ಕೇಳಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಫಾರ್ ಪಾಲಿಮರ್ ಕಾಂಪೊನೆಂಟ್ಸ್, ಇದನ್ನು 1 ಟೈಮ್ ರಿಪೀಟ್ ಆಗಿದೆ. ಎಕ್ಸ್ಪ್ಲೇನ್ ನೋಮನ್ಕ್ಲೇಚರ್ಸ್ ಆಫ್ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ಸ್, ಇದು ಕೂಡ 1 ಟೈಮ್ ರಿಪೀಟ್ ಆಗಿದೆ. ಮಿಲ್ಲಿಂಗ್ ಮಷೀನ್ಸ್ ಮೇಲೆ ಇಲ್ಲಿ ನಾವು ನೋಡ್ಬೋದು, ಇದು ಕೂಡ 1 ಟೈಮ್ ರಿಪೀಟ್ ಆಗಿದೆ. 1 ಟೈಮ್ ರಿಪೀಟ್ ಆಗಿದ್ದು ಕ್ವಶನ್ಸು ನೀವು ಇಗ್ನೋರ್ ಮಾಡಬೇಡಿ, ಅದು ಕೂಡ ಓದಿ. ಈಗ ಟೋಟಲ್ ನಾವು ಹೇಳ್ಬೋದು ಇಲ್ಲೇ ಈ 4-5 ಟಾಪಿಕ್ ಮೇಲೆ ಇವೇ ಕ್ವಶನ್ಸ್ ಸೆಕ್ಷನ್ ಡಿ ಅಲ್ಲಿ ರಿಪೀಟ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಅದಕ್ಕೆ ನೀವು 1 ಕ್ವಶನ್ ಬಿಡಲಾರ್ದಂಗೆ ಓದಿದರೆ ನಿಮಗೆ ಫೈನಲ್ ಎಕ್ಸಾಮಿಗೆ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿಕ್ಕೆ ಡೆಫಿನೆಟ್ ಆಗಿ ಇದು ಹೆಲ್ಪ್ ಆಗುತ್ತೆ. ನಂತರ ಈಗ ಸೆಕ್ಷನ್ ಡಿ ಅಲ್ಲಿ 5 ಮಾರ್ಕ್ಸದ್ದು ನಾವು ಡೈರೆಕ್ಟ್ ನೋಡ್ಬೋದು. ಸಿಂಪಲ್ ಕ್ವಶನ್ಸ್ ಇದಾವೆ ಇದರಲ್ಲಿ. ಟಾಪಿಕ್ ವೈಸ್ ಇಲ್ಲಿ ನೋಡಿದರೆ, ಈಗ ಸ್ಟೇಟ್ ಮೆಕ್ಯಾನಿಕಲ್ ಪ್ರಾಪರ್ಟಿ ಅಸೋಸಿಯೇಟ್ ವಿತ್ BCC, FCC, HCP. ಅದೇ ರೀತಿ ಕಂಪೇರ್ BCC, FCC, HCP. ಅಂದರೆ ಕ್ರಿಸ್ಟಲ್ ಸ್ಟ್ರಕ್ಚರ್ ಮೇಲೆ 5 ಮಾರ್ಕ್ಸ್ ಇದು ಕ್ವಶನ್ 2 ಟೈಮ್ ಇಲ್ಲಿ ರಿಪೀಟ್ ಆಗಿದೆ. ಸರ್ಫೇಸ್ ಟ್ರೀಟ್ಮೆಂಟ್ ಮೇಲೆ ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಲೇಸರ್ ಸರ್ಫೇಸ್ ಟ್ರೀಟ್ಮೆಂಟ್, ಫಿಸಿಕಲ್ ವೇಪರ್ ಡಿಪಾಸಿಷನ್ ಮೆಥಡ್, ಕೆಮಿಕಲ್ ವೇಪರ್ ಡಿಪಾಸಿಷನ್ ಮೆಥಡ್ 3 ಟೈಮ್ ಇಲ್ಲೇ ರಿಪೀಟ್ ಆಗಿದೆ. ಸರ್ಫೇಸ್ ಟ್ರೀಟ್ಮೆಂಟ್ ಮೇಲೆ 3 ಟೈಮ್ ಇದು ಕ್ವಶನ್ ರಿಪೀಟ್ ಆಗಿದೆ. ಶೇಪ್ ಮೆಮರಿ ಅಲಾಯ್ ಮೇಲೆ ನೋಡಿ, ಸೇಮ್ ಕ್ವಶನ್. ಶೇಪ್ ಮೆಮರಿ ಅಲಾಯ್ಸ್, ಎಕ್ಸ್ಪ್ಲೇನ್ ದೇರ್ ಯುನಿಕ್ ಪ್ರಾಪರ್ಟಿ ಆ್ಯಂಡ್ ಮೆನ್ಷನ್ 2 ಅಪ್ಲಿಕೇಶನ್ಸ್ ವೇರ್ SMA ಆರ್ ಯೂಸ್ಡ್. 2 ಟೈಮ್ ಇದು ರಿಪೀಟ್ ಆಗಿದೆ. ಕೌಂಟ್ ಈಸ್ 2 ಟೈಮ್, ಈಚ್ ಈಸ್ ಆಫ್ 5 ಮಾರ್ಕ್ಸ್. ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೇನೂ ಕೂಡ 2 ಟೈಮ್ ಕ್ವಶನ್ಸ್ ರಿಪೀಟ್ ಆಗಿದೆ. ನಂತರ ಮೆಟಲ್ ಫಾರ್ಮಿಂಗ್, ಮೆಟಲ್ ಫಾರ್ಮಿಂಗ್ ಮೆನ್ಷನ್ ದಿ ಅಪ್ಲಿಕೇಶನ್ ಆಫ್ ರೋಲಿಂಗ್ ಪ್ರೊಸೆಸ್ ಆಫ್ ಮೆಟಲ್ ಫಾರ್ಮಿಂಗ್
highlight the application of wire drawing metal forming process. Each is of 5 marks 2 time repeat ಆಗಿದೆ. Each is of 5 marks 2 time repeat ಆಗಿದೆ. Press and sheet metal. ಈಗ press, explain any two set of press, 2 press work operation and 2 sheet metal operation. 5 marks each. This is repeated 3 times. Cutting tools ಮೇಲೆ 2 questions ಬಂದಿದ್ದಾವೆ. This is very important. 5 marks ಇದು ರಿಪೀಟ್ ಆಗಿದೆ. 3 marks ಕ್ವಶನ್ಸ್ ಅಲ್ಲಿ ಸಿಂಪಲ್ ಕ್ವಶನ್, ಡೈರೆಕ್ಟ್ ಕ್ವಶನ್ ಮತ್ತು ರಿಪೀಟೆಡ್ ಆಗಿರೋ ಕ್ವಶನ್. ಸೆಕ್ಷನ್ ಸಿ ಯಲ್ಲಿ 3 marks. ಸ್ಕೆಚ್ ದ ಯೂನಿಟ್ ಸೆಲ್ ಆಫ್ FCC, BCC ಆ್ಯಂಡ್ HCP. 3 ಟಾಪಿಕ್ ಕೇಳಿದ್ದಾರೆ ನೋಡಿ, FCC, BCC ಮತ್ತು HCP. ಈಚ್ ಈಸ್ ಆಫ್ 3 marks. ಅಟೋಮಿಕ್ ಪೊಸಿಷನನ್ನು ನೀವು ಸ್ಕೆಚ್ ಹಾಕಿ ಹೇಳಬೇಕು. ಹೀಟ್ ಟ್ರೀಟ್ಮೆಂಟ್ ಮೇಲೇನೂ ಕೂಡ 3 marks ಆಗಿ ಡೈರೆಕ್ಟ್ ಕ್ವಶನ್ಸ್ ಏನಿದ್ದಾವೆ, ಎಕ್ಸ್ಪ್ಲೇನ್ ಸ್ಟೆಪ್ ಇನ್ವಾಲ್ವ್ ಇನ್ ದಿ ಹೀಟ್ process of heat process, purpose of heat process, purpose of normalizing. Each is of 3 marks ಗೆ ಇಲ್ಲಿ ರಿಪೀಟ್ ಆಗಿದೆ. ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಒಂದು ಕ್ವಶನ್ ಇದೆ, ಲಿಸ್ಟ್ ಸ್ಟೆಪ್ ಇನ್ವಾಲ್ವ್ ಇನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್. ದೆನ್ ಮೆಟಲ್ ಫಾರ್ಮಿಂಗ್ ಮೇಲೆ ಎಕ್ಸ್ಪ್ಲೇನ್ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಫೋರ್ಜಿಂಗ್ process. ದೆನ್ ಕಂಪೇರ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಎಕ್ಸ್ಟ್ರೂಷನ್ process ಮೇಲೆ ಒಂದು ಕ್ವಶನ್ ಬಂದಿದೆ. ಮಷೀನಿಂಗ್ ಮೇಲೆ ಬೇಸ್ಡ್ ಆನ್ ಮಷೀನಿಂಗ್ ಟಾಪಿಕ್ ಇಲ್ಲಿ ನಾವು ನೋಡ್ಬೋದು, ಎಕ್ಸ್ಪ್ಲೇನ್ ಅಪ್ ಮಿಲ್ಲಿಂಗ್ ಆಪರೇಷನ್, ಎಕ್ಸ್ಪ್ಲೇನ್ ಟೇಪರ್ ಟರ್ನಿಂಗ್ ಆಪರೇಷನ್ ಇನ್ ಲೇತ್. 3 marks 1 time ರಿಪೀಟ್ ಆಗಿದೆ. ಕ್ರಿಸ್ಟಲ್ ಸ್ಟ್ರಕ್ಚರ್, ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್. ಅಗೇನ್ ಇದು 1 marksಗೂ ಕೂಡ ರಿಪೀಟ್ ಆಗಿದೆ. ಸೆಕ್ಷನ್ ಬಿ ಅಲ್ಲಿ 2 marks ಕ್ವಶನ್ಸ್ ಏನಿದ್ದಾವೆ, ಇದರಲ್ಲಿ ನಾನು ನೋಡ್ದಂಗೆ 1 marks ಕ್ವಶನ್ದಲ್ಲಿ ಇದು ರಿಪೀಟ್ ಆಗಿದೆ. ಮೆನ್ಷನ್ ದಿ ಅಪ್ಲಿಕೇಶನ್ ಆಫ್ ಈಚ್ BCC ಸ್ಟ್ರಕ್ಚರ್, FCC ಸ್ಟ್ರಕ್ಚರ್, ಅಟೋಮಿಕ್ ಫ್ಯಾಕ್ಟರ್ಸ್. ಇಟ್ ಈಸ್ ರಿಪೀಟೆಡ್. ಯೂನಿಟ್ ಸೆಲ್ in crystal structure, crystalline material with example. This is for 2 marks. Then heat treatment ಮೇಲೇನೂ ಕೂಡ list any 2 objective of hardening process, annealing process, what is the purpose of case hardening, name any 2 case hardening processes. ಇದು ಕೂಡ 1 time repeat ಆಗಿದೆ. But these are all the very important and easy questions. Surface treatment, define electroplating, define physical vapor deposition method ಫಾರ್ ಸರ್ಫೇಸ್ ಟ್ರೀಟ್ಮೆಂಟ್. ಈ ಥರ ಡಿಫೈನ್ ಎಲೆಕ್ಟ್ರೋಪ್ಲೇಟಿಂಗ್ 2 time ರಿಪೀಟ್ ಆಗಿದೆ ಮತ್ತು ಫಿಸಿಕಲ್ ವೇಪರ್ ಡಿಪಾಸಿಷನ್ 1 time ರಿಪೀಟ್ ಆಗಿದೆ. ಅಂದರೆ ಓವರಾಲ್ ನಾವು ನೋಡಿದಂಗೆ ಇಂಪಾರ್ಟೆಂಟ್ ಟಾಪಿಕ್ ಇದರಲ್ಲಿ ಯಾವುದಂದರೆ ಕ್ರಿಸ್ಟಲ್ ಸ್ಟ್ರಕ್ಚರ್, ಹೀಟ್ ಟ್ರೀಟ್ಮೆಂಟ್, ಸರ್ಫೇಸ್ ಟ್ರೀಟ್ಮೆಂಟ್. ಅಂದರೆ ಟೋಟಲ್ ಇದರಲ್ಲಿ 10 questions ಬಂದಿದ್ದಾವೆ. ಎಲ್ಲ ಟಾಪಿಕ್ಸ್ ಕೂಡಿ ಅಂದರೆ 10 marks ಆಯಿತು, ಪ್ಲಸ್ 5 marks ಆಯಿತು, 3 marks ಆಯಿತು, 2 marks ಆಯಿತು, ಎಲ್ಲ 10 questions ಕೇಳಿದ್ದಾರೆ ಮಾಡಲ್ ಕ್ವಶನ್ ಪೇಪರ್ಸಲ್ಲಿ. ಅದೇ ರೀತಿ ಹೀಟ್ ಟ್ರೀಟ್ಮೆಂಟ್ ಮೇಲೆ 9 times, ಸರ್ಫೇಸ್ ಟ್ರೀಟ್ಮೆಂಟ್ ಮೇಲೆ 6 times, ಶೇಪ್ ಮೆಮರಿ ಅಲಾಯ್ಸ್ 2 times. ಲೈಕ್ ವೈಸ್ ಡಿಫರೆಂಟ್ ಮಷೀನಿಂಗ್ ಟೂಲ್ಸ್ ಮೇಲೇನೂ ಕೂಡ 6 times ರಿಪೀಟ್ ಆಗಿದೆ. ಇವು ಕ್ವಶನ್ಸ್ ನೀವು ನೀಟಾಗಿ ಪ್ರಿಪೇರ್ ಮಾಡಿದರೆ ನೀವು ಒಳ್ಳೆ ಮಾರ್ಕ್ಸನ್ನು ತೊಗೋಬೋದು ಅಂತ ಹೇಳ್ತೀನಿ. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.